ಚಿಕ್ಕಮಗಳೂರಿನಿಂದ ಶಬರಿಮಲೆಗೆ ಪಾದಯಾತ್ರೆ. ಶ್ರೀ ಮಣಿಕಂಠ ಸ್ವಾಮಿ ಭಕ್ತ ಮಂಡಳಿ ಅಯ್ಯಪ್ಪ ಮಾಲಾಧಾರಿಗಳಿಂದ ಶಬರಿಮಲೆಗೆ ಪಾದಯಾತ್ರೆ. ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ನಾಡಿನಾದ್ಯಂತ ಭಕ್ತರು ಮಾಲಾಧಾರಣೆ ಮಾಡಿ ಕಟ್ಟುನಿಟ್ಟಿನ ಜಪ ತಪ ಮಾಡಿ ಅಯ್ಯಪ್ಪನ ದರ್ಶನಕ್ಕೆ ಶಬರಿಮಲೆಗೆ ಧಾವಿಸುತ್ತಾರೆ. ಚಿಕ್ಕಮಗಳೂರಿನ ಶ್ರೀ ಮಣಿಕಂಠ ಸ್ವಾಮಿ ಭಕ್ತ ಮಂಡಳಿಯ 7 ಜನ ಸದಸ್ಯರು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಕಾಲ್ನಡಿಗೆಯಲ್ಲಿ ತೆರಳಿ ದರ್ಶನ ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವ ನಿಟ್ಟಿನಲ್ಲಿ ಇಂದಿನಿಂದ ಪಾದಯಾತ್ರೆ ಪ್ರಾರಂಭಿಸಿದ್ದಾರೆ. ಸ್ವಾಮಿ ಇಂದು 15/12/2023 ಶುಕ್ರವಾರ ನಾವು ಚಿಕ್ಕಮಗಳೂರು ಕೋಟೆ ನಗರದಿಂದ ಶಬರಿಮಲೆ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಪ್ರಕೃತಿ ಗ್ರಾಮಸ್ಥರು ಕಳವಾಸೆಯಿಂದ ನಿನ್ನೆ 14ನೇ ತಾರೀಕು 12/12/2023 ಗುರುವಾರ ಹೊರಟಿ ಇವತ್ತು ಅವ್ರು ಚಿಕ್ಕಮಗಳೂರು ರೀಚ್ ಆಗ್ಯಾರೆ. ಇವತ್ತು ಬೆಳಿಗ್ಗೆ ನಾವು ಬೋಳರಾಮೇಶ್ವರ ದೇವಸ್ಥಾನದಲ್ಲಿ ಇಬ್ಬರು ಜೊತೆಗೂಡಿ ಶಬರಿಮಲೆ ಪಾದಯಾತ್ರೆ ಒಟ್ಟಿಗೆ 8 ಜನ ಮಾಡ್ತಾಯಿದ್ದೀವಿ. ನಮ್ಮದು ಬಂದ್ಬಿಟ್ಟು 683 ಕಿಲೋಮೀಟ್ರು, ದಿನ 25 ಕಿಲೋಮೀಟ್ರು ನಡಿಬೇಕು ಅಂದ್ಕೊಂಡಿದ್ದೀವಿ. 25 ಕಿಲೋಮೀಟ್ರ್ ದಿನ ನಡೆದ್ರೆ 28ರಿಂದ ಇಲ್ಲಿ 29 ದಿನ ಆಗುತ್ತೆ ಭಗವಂತನ ಸನ್ನಿಧಿ ಸೇರಲು ನಾವು. ನಮಗೆ ನಮ್ಮ ಗ್ರಾಮಸ್ಥರು, ಕೋಟೆ ಗ್ರಾಮಸ್ಥರು ಈ ಪಾದಯಾತ್ರೆಗೆ ತುಂಬ ಅಂದರೆ ತುಂಬ ಸಹಕಾರ ನೀಡಿದ್ದಾರೆ. ಎಲ್ಲ ರೀತಿ ಸಹಕಾರ ನೀಡಿದ್ದಾರೆ. ಒಂದು ಸಣ್ಣದು ಏನು ಅಗತ್ಯ ಇದೆಯೋ ನಾವು ಪಾದಯಾತ್ರೆಗೆ ಸಣ್ಣದ್ರಿಂದ ದೊಡ್ಡದ್ರ ತನಕ ಎಲ್ಲದೂ ನಮಗೆ ಒದಗಿಸ್ಕೊಟ್ಟಿದ್ದಾರೆ. ಅವರಿಗೆ ಭಗವಂತ ಅಯ್ಯಪ್ಪ ಸ್ವಾಮಿ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ವಾಮಿಯೇ ಶರಣಮಯ್ಯಪ್ಪ. ನಾವು ಚಿಕ್ಕಮಗಳೂರು ಕೋಟೆಯಿಂದ ಪಾದಯಾತ್ರೆ ಹೋಗಬೇಕು ಅಂತ ಅಂದ್ಕೊಂಡಾಗ ನಮ್ಮ ಸ್ವಾಮಿಗಳು ನಾವೆಲ್ಲ ಕುತ್ಕೊಂಡು ಮಾತಾಡಿ ಹೋಗೋಣ ಅಂತ ಹೊರಟಾಗ ನಮ್ಮ ಫ್ರೆಂಡ್ ಸ್ವಾಮಿ ಇವರು ಸಿರ್ವಾಸೇರು ಸ್ವಾಮಿ ಪಾದಯಾತ್ರೆ ಹೋಗ್ತಿದ್ರಂತೆ, ನಾವು ಬರ್ತೀವಿ ಅಂಥೇಳಿ ಅವರು ಒಂದು 4 ಜನ ಬಂದಿದ್ದಾರೆ. ಇವರು ಈ ವರ್ಷ 18ನೇ ವರ್ಷ ಆಗಿರೋದ್ರಿಂದ ಇಲ್ಲಿಂದ ಪಾದಯಾತ್ರೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ದು ಎಲ್ಲ. ಅದೇ ಥರ ಅಯ್ಯಪ್ಪ ಸ್ವಾಮಿ ನಮಗೆಲ್ಲರಿಗೂ ಅದೇ ಥರ ಎಲ್ಲಿ ಹೋಗಬೇಕು ಏನು ಅಂತ ಅವರು ದಾರಿ ತೋರಿಸಿ ಇದು ಮಾಡಿಕೊಟ್ಟಿದ್ದಾರೆ. ಮನೆಯವರ ಸಹಕಾರ ಮತ್ತು ಫ್ರೆಂಡ್ಸ್ ಸಹಕಾರ ಎಲ್ಲದರಿಂದ ನಾವು ಶಬರಿಮಲೆ ಯಾತ್ರೆ ಹೊರಟಿದ್ದೀವಿ. ಎಲ್ಲ ಸ್ವಾಮಿಗಳು ಇದೇ ಥರ ಒಳ್ಳೆ ವ್ರತ ಮಾಡ್ಕೊಂಡು ಇದಾಗಿ ಹೋದರೆ ಅಲ್ಲಿ ಒಳ್ಳೆ ದರ್ಶನವೂ ಆಗುತ್ತೆ, ಜ್ಯೋತಿ ಎಲ್ಲ ಆಗುತ್ತೆ. ನಾವೇನು ಇಲ್ದಲೇ ಹೋಗಿ ಇದು ಮಾಡಿದ್ರೆ ದರ್ಶನವೂ ಕಷ್ಟ ಆಗುತ್ತೆ, ಎಲ್ಲ ಆಗುತ್ತೆ. ಕಷ್ಟಪಟ್ಟು ಹೋದಷ್ಟು ಅಯ್ಯಪ್ಪ ಅಲ್ಲಿ ನಮಗೆ ಸುಖ ಕೊಡ್ತಾನೆ, ಒಳ್ಳೆ ದರ್ಶನ ಕೊಡ್ತಾನೆ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಪಾದಯಾತ್ರಿಗಳ ಪ್ರಯಾಣ ಸೌಖ್ಯವಾಗಿರಲಿ ಮತ್ತು ಸ್ವಾಮಿಯ ಕೃಪೆ ನಾಡಿನ ಭಕ್ತರ ಮೇಲಿರಲಿ ಎಂದು ಸಾರ್ವಜನಿಕರು ಪಾದಯಾತ್ರಿಗಳಿಗೆ ಶುಭ ಹಾರೈಸಿದರು.